ಭಾರತಕ್ಕೆ ಸೇವೆ ನೀಡಲು ಸ್ಟಾರ್ಲಿಂಕ್ ಸಿದ್ಧ ಎಂದಿರುವ ಟೆಸ್ಲಾ ಸಿಇಒ ಎಲನ್ ಮಸ್ಕ್ ಇದು ಗ್ರಾಮೀಣ ಸಂಪರ್ಕಕ್ಕೆ ಸಹಾಯ ಮಾಡುವ ವೈಶಿಷ್ಟ್ಯದ ಬಗ್ಗೆ ಬಣ್ಣಿಸಿದ್ದಾರೆ. ಕಂಪನಿಯ ಕಡಿಮೆ ವೆಚ್ಚದ ವಿಶ್ವಾಸಾರ್ಹ ಇಂಟರ್ನೆಟ್ ಸ್ಟಾರ್ಲಿಂಕ್ ಅನ್ನು ಭಾರತದಲ್ಲಿ ಬಿಡುಗಡೆ ಮಾಡಲು ಉತ್ಸುಕರಾಗಿದ್ದೇವೆ ಎಂದವರು ಹೇಳಿದ್ದು, ಆ ಕುರಿತ ವಿವರ ಹೇಗಿದೆ? ಹಲವು ದಶಕಗಳಿಂದ ಪ್ರತಿಭಾವಂತ ಭಾರತೀಯರ ಆಗಮನದಿಂದ ಅಮೆರಿಕ ಅಗಾಧ ಪ್ರಯೋಜನವನ್ನು ಪಡೆದಿದ್ದು, ಭಾರತಕ್ಕೆ ಸೇವೆ ನೀಡಲು ಸ್ಟಾರ್ಲಿಂಕ್ ಸಿದ್ಧವಿದ್ದು ಗ್ರಾಮೀಣ ಸಂಪರ್ಕಕ್ಕೆ ಸಹಾಯ ಮಾಡುತ್ತದೆ ಎಂದು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಹೇಳಿದ್ದಾರೆ. ಪೀಪಲ್ ಆಫ್ WTF ಪಾಡ್ಕಾಸ್ಟ್ನಲ್ಲಿ ಹೂಡಿಕೆದಾರ ಮತ್ತು ಉದ್ಯಮಿ ನಿಖಿಲ್ ಕಾಮತ್ ಅವರೊಂದಿಗೆ ಮಾತನಾಡಿದ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್, ಕಂಪನಿಯ ಕಡಿಮೆ ವೆಚ್ಚದ ವಿಶ್ವಾಸಾರ್ಹ ಇಂಟರ್ನೆಟ್ ಸ್ಟಾರ್ಲಿಂಕ್ ಅನ್ನು ಭಾರತದಲ್ಲಿ ಬಿಡುಗಡೆ ಮಾಡಲು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು. ಸ್ಟಾರ್ಲಿಂಕ್ನ ಶಕ್ತಿ ವಿಶ್ವದಾದ್ಯಂತ ಹೆಚ್ಚಿನ ವೇಗದ ಕಡಿಮೆ ಲೇಟೆನ್ಸಿ ಸಂಪರ್ಕವನ್ನ ನೀಡುವ ಸಾವಿರಾರು ಕಡಿಮೆ ಭೂಮಿ ಕಕ್ಷೆಯ ಉಪಗ್ರಹಗಳಲ್ಲಿದೆ. ಇದು ಈಗಾಗಲೇ 150 ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಉಪಗ್ರಹಗಳ ನಡುವೆ ಲೇಸರ್ ಲಿಂಕ್ಗಳಿವೆ. ಆದ್ದರಿಂದ ಇದು ಒಂದು ರೀತಿಯ ಲೇಸರ್ ಜಾಲವನ್ನ ರೂಪಿಸುತ್ತೆ. ಕೇಬಲ್ಗಳು ಹಾನಿಗೊಳಗಾಗಿದ್ರೆ ಅಥವಾ ಕತ್ತರಿಸಲ್ಪಟ್ರೆ ಫೈಬರ್ ಕೇಬಲ್ಗಳಂತೆ ಉಪಗ್ರಹಗಳು ಪರಸ್ಪರ ಸಂವಹನ ನಡೆಸಬಹುದು ಮತ್ತು ಸಂಪರ್ಕವನ್ನ ಒದಗಿಸಬಹುದು ಎಂದು ಮಸ್ಕ್ ಮಾಹಿತಿ ನೀಡಿದರು. ಸ್ಟಾರ್ಲಿಂಕ್ ಉಪಗ್ರಹಗಳು ಸುಮಾರು 550 ಕಿಲೋಮೀಟರ್ಗಳಲ್ಲಿ ಕಕ್ಷೆಯಲ್ಲಿ ಸುತ್ತುತ್ತೆ. ಇದು 36,000 ಕಿಲೋಮೀಟರ್ಗಳಲ್ಲಿ ಸಾಂಪ್ರದಾಯಿಕ ಭೂಸ್ಥಿರ ಉಪಗ್ರಹಗಳಿಗಿಂತ ತುಂಬಾ ಕಡಿಮೆ. ಇದು ವೇಗವಾದ ಪ್ರತಿಕ್ರಿಯೆ ಸಮಯವನ್ನು ಅನುಮತಿಸುತ್ತದೆ ಎಂದು ಮಸ್ಕ್ ಹೇಳಿದರು. ಅಂತೆಯೇ ಇದು ವಿಪತ್ತು ಪ್ರದೇಶಗಳಿಗೆ ವಿಶೇಷವಾಗಿ ಸಹಾಯಕವಾಗಿಸುತ್ತೆ. ಒಂದು ಪ್ರದೇಶವು ನೈಸರ್ಗಿಕ ವಿಕೋಪ, ಪ್ರವಾಹ ಅಥವಾ ಬೆಂಕಿ ಅಥವಾ ಭೂಕಂಪಗಳಿಂದ ಹಾನಿಗೆ ಒಳಗಾಗಿದ್ರೆ ಅದು ನೆಲದ ಮೂಲ ಸೌಕರ್ಯಕ್ಕೆ ಹಾನಿ ಮಾಡುತ್ತೆ. ಆದರೆ ಸ್ಟಾರ್ಲಿಂಕ್ ಉಪಗ್ರಹಗಳು ಇನ್ನೂ ಕಾರ್ಯನಿರ್ವಹಿಸುತ್ತೆ. ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಬಿಲಿಯನೇರ್ ವಿಪತ್ತು ಸಂದರ್ಭಗಳಲ್ಲಿ ಸ್ಟಾರ್ಲಿಂಕ್ ಉಚಿತ ಇಂಟರ್ನೆಟ್ ಅನ್ನು ಒದಗಿಸುತ್ತೆ ಎಂದು ಹೇಳಿದರು. ಇತ್ತೀಚಿನ ಕೆಂಪು ಸಮುದ್ರದ ಕೇಬಲ್ ಕಡಿತದ ಉದಾಹರಣೆ ನೀಡಿದ ಮಸ್ಕ್, ಇದು ಸಂಪರ್ಕದ ಮೇಲೆ ಪರಿಣಾಮ ಬೀರಿತು. ಸ್ಟಾರ್ಲಿಂಕ್ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಿತು ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಟಾರ್ಲಿಂಕ್ ನೆಟ್ವರ್ಕ್ಗಳ ಪ್ರಯೋಜನ ವಿವರಿಸಿದ ಮಸ್ಕ್, ನಗರಗಳಲ್ಲಿ ನೀವು ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಈ ಸೆಲ್ ಟವರ್ಗಳನ್ನು ಹೊಂದಿದ್ದೀರಿ. ಆದರೆ ಗ್ರಾಮಾಂತರದಲ್ಲಿ ಸೆಲ್ ಟವರ್ಗಳು ಅಸಮರ್ಥವಾಗಿರುತ್ತೆ. ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ನೀವು ಕೆಟ್ಟ ಇಂಟರ್ನೆಟ್ ಅನ್ನ ಹೊಂದಿರ್ತೀರಿ. ಯಾಕೆಂದ್ರೆ ಅದು ತುಂಬಾ ದುಬಾರಿಯಾಗಿದೆ ಮತ್ತು ಎಲ್ಲ ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಹಾಕೋದು ಅಥವಾ ಹೆಚ್ಚಿನ ಬ್ಯಾಂಡ್ವಿಡ್ತ್ ಸೆಲ್ಯುಲರ್ ಟವರ್ಗಳನ್ನು ಹೊಂದಿರೋದು ಕಷ್ಟಕರವಾಗಿದೆ. ಆದ್ದರಿಂದ ಸ್ಟಾರ್ಲಿಂಕ್ ಅಸ್ತಿತ್ವದಲ್ಲಿರುವ ಟೆಲಿಕಾಂ ಕಂಪನಿಗಳಿಗೆ ಬಹಳ ಪೂರಕವಾಗಿದೆ. ಇದು ಕಡಿಮೆ ಸೇವೆ ಸಲ್ಲಿಸುವ ಪ್ರವೃತ್ತಿಯನ್ನ ಹೊಂದಿದೆ ಎಂದು ಹೇಳಿದರು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.